ಇನ್ನು ರೇಣುಕಾ ಸ್ವಾಮಿಯನ್ನ ಎಷ್ಟು ಭೀಕರವಾಗಿ ಬಿಭತ್ಸವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಆಗಿದೆ. ಹಲವು ಸಾಕ್ಷ್ಯಗಳು ಇದೆಯಲ್ಲ, ಎಲ್ಲವೂ ಕೂಡ ಮುಳುವಾಗೋ ಸಾಧ್ಯತೆ ಇದೆ ಬೇಲ್ಗೆ ಅನ್ನುವಂತಹ ವಿಚಾರ. ಅದರಲ್ಲಿ ಪ್ರಮುಖವಾಗಿ ಸ್ಟೋನಿ ಬ್ರೂಕ್ ನಲ್ಲಿ ಇದ್ದಂತಹ ವಾಟರ್ ಬಾಟಲ್ ರೇಣುಕಾ ಸ್ವಾಮಿ ಕೊಲೆ ಆಗಿರುವಂತಹ ಪಟ್ಟಣಗೆರೆ ಶೆಡ್ನ ಸ್ಪಾಟ್ ಅಲ್ಲಿ ಸಿಕ್ಕಿದೆ. ಅದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ ಈ ಕೊಲೆಯಲ್ಲಿ ಅನ್ನುವಂತ ವಿಚಾರಗಳೆಲ್ಲ ಸಿಗ್ತಾ ಇದೆ, ಮಾಹಿತಿ ಸಿಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಡಿ ಗ್ಯಾಂಗ್ನ ಕ್ರೌರ್ಯ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಜಗಜ್ಜಾಹೀರಾಗಿದೆ. ಕೊಲೆ ಆರೋಪಿಗಳು ಕಂಬಿ ಹಿಂದೆ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಮತ್ತೊಂದು ಸಾಕ್ಷ್ಯ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗಲಿದೆ. ಕೊಲೆ ಆರೋಪಿಗಳಿಗೆ ವಾಟರ್ ಬಾಟಲ್ ಸಂಕಷ್ಟ. ಹತ್ಯೆ ಸ್ಥಳದಲ್ಲಿತ್ತು ಸ್ಟೋನಿ ಬ್ರೂಕ್ ಪಬ್ನ ಬಾಟಲ್. ಪಟ್ಟಣಗೆರೆ ಶೆಡ್ನಲ್ಲಿ ಅಟ್ಟಹಾಸ ಮೆರೆದಿದ್ದ ಡಿ ಗ್ಯಾಂಗ್ ರೇಣುಕಸ್ವಾಮಿ ಕೊಲೆ ಬಳಿಕ ಎಲ್ಲ ಸಾಕ್ಷ್ಯ ನಾಶ ಮಾಡಿತ್ತು. ಆದ್ರೆ ಸ್ಟೋನಿ ಬ್ರೂಕ್ ಪಬ್ನ ನೀರಿನ ಬಾಟಲ್ ಇದೇ ಸ್ಥಳದಲ್ಲಿ ಸಿಕ್ಕಿದೆಯಂತೆ. ಈ ಬಾಟಲಿ ಮೇಲೆ ಸ್ಟೋನಿ ಬ್ರೂಕ್ ವಿನಯ್ ಫೋಟೋ ಇರುವ ಲೇಬಲ್ ಇದೆಯಂತೆ. ಸ್ಟೋನಿ ಬ್ರೂಕ್ನಿಂದ ಹೊರಡುವಾಗ ವಿನಯ್ ವಾಟರ್ ಬಾಟಲ್ ತಂದಿದ್ದ. ಬಳಿಕ ಇದನ್ನ ಹತ್ಯೆಯಾದ ಸ್ಥಳದಲ್ಲಿ ಬಿಸಾಡಿ ಹೋಗಿದ್ದಂತೆ. ಇದನ್ನೇ ಪ್ರಬಲ ಸಾಕ್ಷ್ಯ ಮಾಡಲು ಪೊಲೀಸರು ಸಜ್ಜಾಗಿದ್ರಂತೆ. ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಟ್ಟೆ, ಚಪ್ಪಲಿ, ಲಾಠಿ, ಕಾರು, ಬಿಯರ್ ಬಾಟಲ್ ಸೇರಿದಂತೆ ಅನೇಕ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಿವೆ. ಇದರ ಜೊತೆಗೀಗ ನೀರಿನ ಬಾಟಲ್ ಕೂಡ ಪ್ರಮುಖ ಸಾಕ್ಷಿಯಾಗಲಿದೆ. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದ್ದು, ಇದೇ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆಯಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ರಲ್ಲ ಪೊಲೀಸರು ಸಾಕ್ಷ್ಯಗಳನ್ನ ಕಲೆ ಹಾಕುವುದಕ್ಕೆ ಅಂತ. ಆ ಸಂದರ್ಭದಲ್ಲಿ ಒಂದು ಆಲ್ಬಮ್ ಕೂಡ ಸಿಕ್ಕಿದೆ ಈ ಸುಬ್ಬಾ ಸುಬ್ಬಿಗೆ ಸಂಬಂಧಪಟ್ಟಂತದ್ದು. ಆಲ್ಬಮ್ನಲ್ಲಿರುವಂತಹ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆಗಳನ್ನ ಹೇಳುತ್ತಂತೆ, ಒಂದೊಂದು ಕಹಾನಿ ಕೂಡ ಇದೆಯಂತೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು? ಹೆಂಡತಿನ ಪ್ರೇಯಸಿನ? ಈ ಪ್ರಶ್ನೆಗೆ ಚಾರ್ಜ್ ಶೀಟ್ ನಲ್ಲಿ ಉತ್ತರ ಸಿಕ್ಕಿತ್ತು. ಪವಿತ್ರಗೆ ದರ್ಶನ್ ಮಾಡಿರೋ ಮೆಸೇಜ್ ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿತ್ತು. ಇದೀಗ ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಫೋಟೋ ಆಲ್ಬಮ್ ಒಂದು ಸಿಕ್ಕಿದೆ. ಸುಬ್ಬಾ ಸುಬ್ಬಿಯ ಆಲ್ಬಮ್ ಹೆಸರೇನು? ದರ್ಶನ್ ಪವಿತ್ರ ಗೌಡ ಪರಸ್ಪರ ಸುಬ್ಬಾ ಸುಬ್ಬಿ ಎಂದು ಕರೆದುಕೊಳ್ತಾ ಇದ್ರು. ಇದೀಗ ಪವಿತ್ರ ಗೌಡ ಮನೆಯಲ್ಲಿ ಆಲ್ಬಮ್ ಒಂದು ಸಿಕ್ಕಿದೆ. ಇದಕ್ಕೆ ಫಾಂಡ್ ಮೆಮೊರೀಸ್ ಎನ್ನುವ ಹೆಸರಿಟ್ಟಿದ್ದಾರಂತೆ. ಅಂದ್ರೆ ಪ್ರೀತಿಯ ನೆನಪುಗಳು ಎಂದು ತಮ್ಮಿಬ್ಬರ ಫೋಟೋ ಆಲ್ಬಮ್ಗೆ ಹೆಸರನ್ನ ಇಟ್ಟಿದ್ರಂತೆ. ಈ ಆಲ್ಬಂನಲ್ಲಿ ದರ್ಶನ್ ಪವಿತ್ರ ಗೌಡ 25 ಫೋಟೋಗಳಿವೆ. ಅದರಲ್ಲೂ ಕೇವಲ ತಮ್ಮಿಬ್ಬರಿಗೆ ಸೀಮಿತವಾಗಿರುವ ಫೋಟೋಗಳಿವೆ ಅಂತ. ಈಗಾಗಲೇ ಸುಬ್ಬಾ ಸುಬ್ಬಿಯ ವಾಟ್ಸ್ಆಪ್ ಮೆಸೇಜ್ಗಳ ಗುಟ್ಟು ರಟ್ಟಾಗಿತ್ತು. ಇದೀಗ ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಪ್ರೀತಿಯ ನೆನಪುಗಳು ಆಲ್ಬಮ್ ಸಿಕ್ಕಿದೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಇವರಿಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರುವ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿತ್ತು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಎಷ್ಟರ ಮಟ್ಟಿಗೆ ಅಕ್ರಮ ಅಂದ್ರೆ, ಒಂದು ಮೊಬೈಲ್ ಫೋನ್ ಬೇಕು ಅಂದ್ರೆ, VIP ಸೆಲ್ ಬೇಕು ಅಂದ್ರೆ, ರಾಜಾತಿಥ್ಯ ಬೇಕು ಅಂದ್ರೆ ಇಂತಿಷ್ಟು ದುಡ್ಡು ಅಂತ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಜೈಲಧಿಕಾರಿಗಳು ಅಂತ. 20,000 ರೂಪಾಯಿ ಮೊಬೈಲ್ ಅನ್ನ ಕೈದಿ ಕೈಗೆ ನೀವು ಕೊಡ್ತೀರಿ ಅಂದ್ರೆ 50,000 ಲಂಚ ಅವ್ರ ಕೈ ಕೊಡ್ಬೇಕಾಗಿತ್ತಂತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಕ್ರಮ ಪರಪ್ಪನ ಅಗ್ರಹಾರದಲ್ಲಿ ತಲೆ ಎತ್ತಿತ್ತು ಅಂತ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು
ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50 ಸಾವಿರ ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಾಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳ ಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಸರ್ಕಾರ ಕೊಡೋ ಸಂಬಳಕ್ಕಿಂತ ಈ ಸಮಾಜ ಘಾತುಕರಿಗೆ ರಾಜಾತಿಥ್ಯ ಕೊಟ್ಟು ಲಂಚ ಪಡ್ಕೊಂಡು ಐಷಾರಾಮಿ ಜೀವನ ಮಾಡ್ತೀನಿ ಅನ್ನುವಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಅಕ್ರಮಗಳ ನಿರಂತರವಾಗಿ ನಡೀತಿತ್ತು, ಇದರ ಬಗ್ಗೆ ಒಂದಷ್ಟು ಅತಿ ಹೆಚ್ಚು ಒಳಗಡೆ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಹೊರಗಡೆ ಎಳೆದಿದ್ದು ರಿಪಬ್ಲಿಕ್ ಕನ್ನಡ. ಅದರಲ್ಲೂ ಕೂಡ ಇವತ್ತು ಈ ಒಂದು ವರದಿಯನ್ನ ಏನು ನಾವು ಬೆಳಗ್ಗೆ ಮಾಡಿದ್ವಿ, ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಮೊಬೈಲ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಪ್ರಮುಖ ರೌಡಿ ಶೀಟರ್ಗಳಾಗಿರೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳೇನಾದ್ರೂ ಅವರು ಹಣ ಉಳ್ಳವರು ಒಳಗಡೆ ಏನಾದ್ರು ಹೋದ್ರೆ ಅವರನ್ನ ಹಣದ ಬ್ಯಾಂಕ್ ಆಗಿ